ಶಶಿ ಅವ್ರಿಗೆ ತಿಂಗಳ ವರಮಾನ ಎಷ್ಟಿದೆ ಸರ್? ಏನು ಟರ್ನ್ ಓವರ್ ಮಾಡ್ತಾರೆ? ಹಾಸ್ಪಿಟಲ್ ಒಂದಷ್ಟು ವಿಷಯಗಳಿದೆ, ನಿಜಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇಲ್ಲ, ಮಾಡೋದು ಸುಮಾರು ಒಂದು ಡಬಲ್ ಡಿಜಿಟ್ ಲಕ್ಷಗಳಲ್ಲಿ ಸಂಬಳಗಳು ಕೊಡ್ತಾ ಇದ್ದೀನಿ ಸರ್ ನಾನು, ಇಷ್ಟಂತೂ ಹೇಳಬಲ್ಲೆ. ಟರ್ನ್ ಓವರ್ ಬಗ್ಗೆ ನಾನು ಹೇಳೋದಿಲ್ಲ. ಅಂದರೆ ಅದೇನದು ಗೊತ್ತಿರೋದಿಲ್ಲ, ಸುಮ್ಮನೆ ಪುಂಕ್ತಾವ್ ನೀವು ಏನೇನು ಹೇಳ್ತಾವನೆ, ಹಂಗೆ ಮಾಡ್ತಾವನೆ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಡಬಲ್ ಡಿಜಿಟ್ಗಳಲ್ಲಿ ನಾವು ಸಂಬಳಗಳು ಕೊಡ್ತಾ ಇದ್ದೀವಿ ಸರ್. ಸಾಲಿಡ್ ಸಂಬಳಗಳು ಹೋಗ್ತಿದ್ದಾವೆ. ತಿಂಗಳು ಲಕ್ಷಾಂತರ ರೂಪಾಯಿ ಖರ್ಚುಗಳಿರ್ತವೆ. ಬಟ್ ಎಲ್ಲ ಖರ್ಚುಗಳು ಎಲ್ಲ ಸಂಬಳಗಳನ್ನು ದಾಟಿ ಒಂದಷ್ಟು ಲಾಭನೂ ಇದೆ, ಇಷ್ಟು ಹೇಳ್ತೀನಿ ನಾನು ಸರ್. ಇನ್ನೊಂದು ಕಡೆ ನೋಡಿದೆ, ಇಲ್ಲಿ ಇದೊಂದೇ ಜಾಗದಲ್ಲಿ 100ಕ್ಕೂ ಹೆಚ್ಚು ಜನ ಕೆಲಸಗಾರರಿದ್ದಾರೆ. ಅಲ್ಲಿ ಫರ್ಟಿಲೈಸರ್ಸ್ ಇದರಲ್ಲಿ ನೋಡಿದೆ, ಆ್ಯಕ್ಚುಲಾಗಿ ಅಲ್ಲಿ ಲೋಕಲೈಟ್ಸ್ನ ಇಟ್ಕೊಂಡು ಅವ್ರಿಗೆ ಒಂದು ರೀತಿ ಇವಾಗ ನೋಡ್ರೆ ಲ್ಯಾಬ್ನ ಇಟ್ಕೊಂಡು ಅವರೇ ನಡೆಸ್ಬೋದು, ಆ ಮಟ್ಟಿಗೆ ಟ್ರೈನ್ ಮಾಡಿದ್ರೆ. ಯಾಕಂದರೆ ಏನೇನೋ ಅಲ್ಲ ಪಾಪ ಅಲ್ಲಿರೋಂಥ ಹೆಣ್ಮಕ್ಳೆಲ್ಲ 10th ಪಾಸ್ ಆಗಿರೋರು ಅದನ್ನೆಲ್ಲ ಹೇಳ್ಬಾರ್ದು, ನಮ್ಮ ಮತ್ತೆ ಏನೇನೋ ಆಗ್ತವೆ ಟೆಕ್ನಿಕಲ್ ಅಂತ. ಬಟ್ ಟೆಕ್ನಿಕಲ್ ಅಡ್ವೈಸರ್ ನಾನು MSc ಮಾಡಿರುವಂಥ ಹುಡುಗ. ಸೊ ದೇ ಮೇಂಟೈನ್ ದ ಥಿಂಗ್ಸ್. ನನಗೆ ಗೊತ್ತಿರೋದು ಅದೇ ಸರ್, ಕಾಸ್ಟಿಂಗ್ನ ಕಮ್ಮಿ ಮಾಡಿದ ಬಿಸ್ನೆಸ್ಸಲ್ಲಿ ನಾನು ತಿಳ್ಕೊಂಡಿರೋದು ಒಂದೇ ಒಂದು ಸರ್, 10 ಲಕ್ಷ ರೂಪಾಯಿ ದುಡಿಬೇಕು 10% ಪ್ರಾಫಿಟಲ್ಲಿ, ಅಂದರೆ 1 ಕೋಟಿ ವ್ಯವಹಾರ ಮಾಡಬೇಕು. ಅದೇ 10 ಲಕ್ಷ ರೂಪಾಯಿ ನಾವು ದುಡಿಬೇಕು ಅಂತಂದರೆ ಆ 1 ಕೋಟಿ ವ್ಯವಹಾರ ಮಾಡದೇ ಇದ್ರೂ ನಡೀತದೆ. ಹೆಂಗೆ? ಹಾಕೋವಾಗ 10 ಲಕ್ಷ ಕಮ್ಮಿ ಹಾಕಿದ್ರೆ ಸಾಕು. ಟು ಟೇಕ್ 10 lakhs ಪ್ರಾಫಿಟ್ ಯು ಹ್ಯಾವ್ ಟು ಮೇಕ್ 1 crore ಟರ್ನ್ ಓವರ್ 10% ಪ್ರಾಫಿಟ್ ಮಾರ್ಜಿನ್. ಅದೇ ಆ 10 ಲಕ್ಷ ನೀವು ಹಾಕೋವಾಗ ಕಮ್ಮಿ ಮಾಡಿಬಿಟ್ರೆ 1 ಕೋಟಿ ದುಡಿಯೋ ಅವಶ್ಯಕತೆನೇ ಇಲ್ವಲ್ಲ. ದುಡ್ಡು ಹಾಕೇ ದುಡ್ಡು ತೆಗಿಬೇಕಾಗಿರೋ ಸರ್. ಹಾಕೋವಾಗ ಹುಷಾರಾಗಿ ಹಾಕ್ಬಿಟ್ಟು ಎಲ್ಲಿ ಕಟ್ ಮಾಡಬೇಕು ಅಲ್ಲೆಲ್ಲ ಕಟ್ ಮಾಡ್ಕೊಂಡು ಹಾಕಿದಾಗ ಬುದ್ಧಿವಂತರಾಗ್ಬಿಡ್ತೀವಿ. ಈಗ ಈ ಕಡೆ ಶಿಕ್ಷಣದಲ್ಲಿ ಗೋಲ್ಡ್ ಮೆಡಲು, ಕ್ರೀಡೆಯಲ್ಲಿ ಗೋಲ್ಡ್ ಮೆಡಲು, ಎಲ್ಲ ಏನೇನು ಕ್ಷೇತ್ರಗಳೆಲ್ಲ ಬಿಟ್ಟಿದ್ರಿ, ಎಲ್ಲ ಕಡೆ ಗೋಲ್ಡ್ ಮೆಡಲ್ ಸರ್. ಎಷ್ಟು ಯಾವ್ಯಾವ ಕ್ಷೇತ್ರಗಳು ಬಿಟ್ಟಿದ್ರಿ ಅಂತ ಇನ್ನು ಮುಖ್ಯದು? ಐ ಎಂಜಾಯ್ ಟು ಬಿ ಎವ್ರಿ ಒನ್ ಸರ್. ನಿನ್ನೆ ಎಲ್ಲಿ ನಾನು ಕಂಟೆಂಪ್ರರಿ ಡ್ಯಾನ್ಸ್ ಕಲ್ತಿದ್ದೆ, ಡೊಳ್ಳು, ಪಟ್ಟ ಕುಣಿತ, ಬಾಲಿವುಡ್ ಡ್ಯಾನ್ಸ್ ಕಲ್ತಿದ್ದೆ, ಮತ್ತು ಈ ಡ್ರಾಮಾಗಳು ಮಾಡಿದ್ವಿ, ಮೈಮು ಸ್ಕಿಟ್ಗಳನ್ನ ಮಾಡಿದ್ವಿ. ಈ ಮೆಡಲ್ಗಳೆಲ್ಲ ನಾನು ಕಲ್ಚರಲ್ಸಲ್ಲಿ ಸ್ಪೋರ್ಟ್ಸ್, ಕಬಡ್ಡಿ, ಖೋಖೋ, ಕ್ರಿಕೆಟ್ ನ್ಯಾಷನಲ್ಸ್ ಆಗಿತ್ತು. ಈ ಎಜುಕೇಷನಲ್ಲಿ ಒಂದು ಆ್ಯಾವ್ರೇಜ್ ಆಗಿದ್ದು 80%ವರೆಗೂ ಬರ್ತಿತ್ತು. ಆ ಕ್ಯುಮ್ಯುಲೇಟಿವ್ ಮೆಡಲ್ಗಳು ನಮಗೆ ಸಿಕ್ಕಿರೋಂಥದ್ದು. ಅದು ಬಿಟ್ಟು ವ್ಯವಹಾರಗಳು ಮಾಡ್ತಾಯಿದ್ವಿ, ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಇನ್ನೊಂದಷ್ಟು ಉದ್ಯಮಗಳ ಮಾಡುವಂಥ ಇಂಟ್ರೆಸ್ಟ್ ಇದೆ. ನೋಡೋಣ ದೇವ್ರು ಹೆಂಗೆ ತಗೊಂಡು ಹೋಗ್ತಾನೆ ಅನ್ನೋದಷ್ಟೇ ಸರ್. ನಾಯಕ ನಟರು ಆಗಿದ್ರೆ ಸರ್, ಎಲ್ಲ ಕ್ಷೇತ್ರ ಓಕೆ ಸರ್. ಈ ಸಿನಿಮಾ ಅಂತ ಬಂದಾಗ ಅದೊಂದು ಗೀಲ್ ಬರುತ್ತೆ ಗೊತ್ತಾ ಸರ್, ಒಂದು ಏನೋ ಗೊತ್ತಿಲ್ಲ, ಅದು ಒಂದು ಹುಚ್ಚು ಬರಿಸುತ್ತೆ ಸಿನಿಮಾ ಅನ್ನೋದು. ಇದು ಬಂದಿದ್ದೀನಾ, ಬಂದ ಮೇಲೆ ಗೆಲ್ಲೇಬೇಕು ಅಂತ ಮಾಡ್ತಾರೆ, ಗೆಲ್ಲ ತನಕ ಬಿಡಲ್ಲ. ಸೊ ಈ ಕಿಕ್ ಹೆಂಗಿದೆ ಅಂತ ಸರ್? ನನಗೆ ಈ ಸಿನಿಮಾ ನಾನು ಇಷ್ಟು ಹೋರಾಟಗಳು ಮಾಡಿದ್ದೀನಿ ಅಂದ ಸರ್. ಇದೆಲ್ಲದಕ್ಕೂ ತುಂಬ ಕಷ್ಟವಾಗಿರೋದೇನು ಗೊತ್ತಾ ಸರ್? ಈ ಸಿನಿಮಾನ ಹೊರಗಡೆ ತೆಗಿತಾ ಇರೋದು ನನ್ನ 30 ವರ್ಷಗಳ ಪಯಣದ ಅತಿ ದೊಡ್ಡ ಹೋರಾಟ ಈ ಸಿನಿಮಾ. ಬಟ್ ಈ ಸಿನಿಮಾಗಿಂತ 10ರಷ್ಟು ದುಡ್ಡು ಬೇರೆ ಬಿಸ್ನೆಸ್ಗಳಲ್ಲಿ ಹಾಕಿದ್ದೀವಿ, ತೆಗೆದಿದ್ದೀವಿ, ಲಾಸು ಮಾಡ್ಕೊಂಡಿರ್ಬೋದು. ಬಟ್ ಇಲ್ಲಿ ದುಡ್ಡು ಅಂತ ಮಾತಾಡ್ತಿಲ್ಲ ಸರ್. ಈ ಪ್ರಾಡಕ್ಟ್ನ ಆಚೆಗೆ ತೆಗೆದಿದ್ದಾರ. ಈ ಮೆಹಬೂಬಾ ಸಿನಿಮಾ ಅನ್ನೋದು ರುಂಡ ಮುಂಡ ತುಂಡು ತುಂಡಾಗಿ ಒಂದೊಂದು ಜಾಗದಲ್ಲಿ ಬಿದ್ದಿದ್ದು. ಆ ಮೀಡಿಯಾದಲ್ಲಿ ಒಂದು ಕಡೆ, DIL ಒಂದು ಕಡೆ, ಎಡಿಟಿಂಗ್ ಆಫೀಸಲ್ಲಿ ಒಂದು ಕಡೆ, ಇವ್ರ ಹತ್ರ ಒಂದು ಕಡೆ. ಅವ್ರನ್ನೆಲ್ಲ ಸೇರಿಸ್ಬೇಕು ಅಂದರೆ ಗೊರ್ರಂತ ಹಿಂಗಿದ್ರು ನಮ್ಮ ಮೇಲೆ. ಆಲ್ರೆಡಿ 2 ವರ್ಷ ಡಿಲೇ ಆಗಿರೋದ್ರಿಂದ, ಅವ್ರ ಪೇಮೆಂಟ್ಗಳು ಹೋಲ್ಡ್ ಆಗಿರೋದ್ರಿಂದ ಕೇಳಕ್ಕೆ ಹೋದರೆ ಏನು ನಾವು ಮಾತಾಡ್ಸೋಕ್ಕೆ ಆಗ್ತಿರಲ್ಲ ಸರ್. ಅಲ್ಲಿ ಲೆಟ್ರ್ ಎತ್ಕೊಂಬ, ಇಲ್ಲಿ ಲೆಟ್ರ್ ಎತ್ಕೊಂಬ, ಇದು ಎತ್ಕೊಂಬ, ಅದು ಎತ್ಕೊಂಬ ಅನ್ನೋ ಅಷ್ಟಲೇ ಇವೆಲ್ಲ ಪೂಣಿಸೋಷ್ಟಲೇ 6 ತಿಂಗಳು ಹೋಯ್ತು ನಮಗೆ, ಬರೀ ಪೂಣಿಸೋಕ್ಕೆ. ಅಲ್ಲಿಂದ ಬಂದಿದ ತಕ್ಷಣ ಮತ್ತೆ ಬೇರೆ ಥರದ ಎಕ್ಸ್ಪ್ಲಾಯ್ಟೇಷನ್ಗಳು, ಇಷ್ಟು ಕೊಟ್ಟರೆ ಇಷ್ಟು ಕೊಡ್ತೀವಿ, ಅಷ್ಟು ಕೊಟ್ಟರೆ ಅದು ಮಾಡ್ತೀವಿ ಅನ್ನೋದು. ಮತ್ತು ಇವೆಲ್ಲ ಮಾಡ್ಕೊಂಡು ನನ್ನ ತಿಳುವಳಿಕೆಗೆ ಏನಿತ್ತು ಅಂದರೆ, ಒಬ್ಬರನ್ನ ಫೋನ್ ಮಾಡ್ಕರಿದ್ರೆ ಅವ್ರು ಬಂದ್ಬಿಡ್ತಾರೆ ಇವೆಂಟ್ಗೆ ಅನ್ಕೊಂಡಿದ್ದೆ. ಟೀಸರಲ್ಲಿ ಇವೆಂಟಲ್ಲಿ ನಂಗೆ ಅರ್ಥ ಆಯಿತು, ಫೋನ್ ಮಾಡ್ಕರಿದ್ರೆ ಯಾರೂ ಬರೋದಿಲ್ಲ. ಕೊನೆಗೆ ರೈತರೇ ಬಂದರು ಅನ್ಕೊಂಡೆ. ಅದಕ್ಕೆ ನಾನು ಅನ್ಕೊಂಡೆ ಯಾರನ್ನೂ ಕರೆಯೋದು ಬೇಡ, ರೈತರನ್ನ ಕರೆಯೋಣ. ಒಂದು 10 ಜನ ನಂಗೆ ಯಾರು ಪರಿಚಯ ಹೆಸರು ಧ್ರುವ ಸರ್ಜಾ ಸರ್ ಸಪೋರ್ಟ್ ಮಾಡಿದ್ರು ಪಾಪ. ಅವರು ವೀಡಿಯೋ ಬೈಟ್ ಮಾಡಿಕೊಟ್ರು. ತುಂಬ ಹಂಬಲ್ ಆಗಿ, ಬಹುಶಃ ಅವ್ರು ನಾನು ಕಣ್ಣೀರು ಹಾಕಿರೋ ವೀಡಿಯೋ ನೋಡಿದ್ರು ಅಂತ ನಾನು ಅನ್ಕೊಂತೀನಿ. ಅವ್ರು ಮೆಸೇಜ್ ಹಾಕಿದ್ರು, ಐ ವಿಲ್ ಸ್ಟ್ಯಾಂಡ್ ವಿತ್ ಯು, ಡೋಂಟ್ ವರಿ ಬ್ರದರ್, ಐ ಆಮ್ ದೇರ್ ವಿತ್ ಯು ಅಂತ. ನಂಗೆ ತುಂಬ ಖುಷಿ ಆಯಿತು. ಸೊ ಇಟ್ಸ್ ಆಲ್ ಅಬೌಟ್ ದ ಕನೆಕ್ಷನ್, ವಾಟ್ ಇಟ್ ವಿಲ್ ಹ್ಯಾಪನ್. ಸಾಕಷ್ಟು ಜನ ಹಂಗೆ ಹೇಳಿದ್ರು, ಹಂಗೆಲ್ಲ ಬಿಟ್ಕೊಡ್ಬಾರ್ದು, ಅಳ್ಬಾರ್ದು, ಸೋತೋಗ್ಬಿಟ್ಟಂಗೆ ಅಂತಂದ್ರು. ನೀನು ಟೀಸರಲ್ಲಿ ಹತ್ತಿದ್ದು ಸೋತೋಗ್ಬಿಟ್ಟಂಗೆ, ಬಿಟ್ಕೊಟ್ಟಂಗೆ. ಬಿಟ್ಕೊಟ್ಟಿದ್ದು ಸೋತೋಗಿದ್ದೆಲ್ಲ ಅದು ನಂಗೆ ಒಂಥರ ನನ್ನ ಲೈಫಲ್ಲಿ ಅನ್ಕೊಂಡಿರಲ್ಲ ಆ ಸಿನಿಮಾ ಅಲ್ಲಿವರೆಗೂ ಬರುತ್ತೆ ಅಂತ. ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದೆ ಹೊರಗಡೆ ತೆಗಿಬೇಕು ಅಂತ. ಯಾವ ಆ್ಯಂಗಲಲ್ಲೂ ಅರ್ಥ ಆಗ್ತಿರಲಿಲ್ಲ ಹೆಂಗೆ ತೆಗಿಬೇಕು ಅದನ್ನು ಅಂತ. ಸಪೋರ್ಟ್ ಅನ್ನೋದೇ ನಿಂತ್ಕೊಂತ ಇರಲಿಲ್ಲ. ಈ ಜಾಗದಲ್ಲಿ ನಂಗೆ ತುಂಬ ಸಪೋರ್ಟ್ ಮಾಡಿ ಸಂತೋಷಣ್ಣ ಒಬ್ಬರು ಹಾರ್ಟಿಕಲ್ಚರಲ್ಲಿ ನಮ್ಮ ಗ್ರ್ಯಾಜುಯೇಟೇನೆ. ಐ ನೀಡ್ ಟು ಥ್ಯಾಂಕ್ ಹಿಮ್. ಅವರಿಂದ ಹೊರಗಡೆ ಬರ್ತದೆ ಇದು. ಸೂಪರಾಗಿ ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಈ ಹಿಂದೂ ಮುಸ್ಲಿಂ ಲವ್ ಸ್ಟೋರಿಗಳು ಬಂದಾಗ ಏನೋ ಒಂಥರ ಅದು ಪ್ರೇಕ್ಷಕ ವರ್ಗ ಒಂಥರ ಕಾಯ್ತಾ ಕೂರ್ತಿರ್ತಾರೆ. ಸಾಕಷ್ಟು ಉದಾಹರಣೆಗಳು ಕನ್ನಡದಲ್ಲಿ ಸಾಕಷ್ಟಿದೆ. ಬಾಂಬೆ ಅಂತ ಸಿನಿಮಾ, ಮಣಿರತ್ನಂ ಮಾಡಿದಂಥ ಶೈಲಾ ಬಾನು ಅನ್ನೋ ಕ್ಯಾರೆಕ್ಟರ್, ಶೇಖರ್ ಅನ್ನೋ ಕ್ಯಾರೆಕ್ಟ್ರು ದೊಡ್ಡ ಮಟ್ಟದ ಒಂದು ಕ್ರೇಜನ್ನು ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಅಂದರೆ ಒಂದು ದೇಶವನ್ನು ಒಗ್ಗೂಡಿಸುವಂಥ ಕಥೆಗಳಾಗಿತ್ತು, ಸಿನಿಮಾ ಆಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಈ ಸಿನಿಮಾನೂ ಇದೆ. ನಿಮಗೆ ಒಂದು ನಜರಿಯಾ, ಒಂದು ಕಾರ್ತಿಕ್ ಲವ್ ಸ್ಟೋರಿ ಯಾವ ಮಟ್ಟಕ್ಕೆ ಜನರನ್ನು ಸೆಳಿಬೋದು ಅಂತ? ನಾನು
ವ್ಯವಸಾಯದ ಬಗ್ಗೆ ಮಾತಾಡಿದ್ದೀನಿ, ಪ್ರೊಟೆಸ್ಟ್ಗಳ ಬಗ್ಗೆ ಮಾತಾಡಿದ್ದೀನಿ, ಹಿಜಾಬ್ ಬಗ್ಗೆ ಮಾತಾಡಿದ್ದೀನಿ, ಸಮಾನತೆಯ ಬಗ್ಗೆ ಮಾತಾಡಿದ್ದೀನಿ. ನೀವು ನ್ಯೂಸ್ ಫಸ್ಟಲ್ಲಿ ಸಾಕಷ್ಟು ಬಾರಿ ಮಾತಾಡಿದ್ದೀನಿ, ನಾನು ಟೌನ್ ಹಾಲ್ ಹತ್ರ ಹೋಗಿ ಮಾತಾಡಿ ಎಲ್ಲ ಕಡೆ. ಇವೆಲ್ಲವನ್ನು ಮಾತಾಡ್ಸೋಕ್ಕೆ ಮೆಹಬೂಬಾ ಸಿನಿಮಾದ ಕತೆ ಸಾಕಷ್ಟು ನನ್ನನ್ನು ಇನ್ಸ್ಪೈರ್ ಮಾಡಿದೆ. ಆ ಕತೆ ಇನ್ಸ್ಪಿರೇಷನ್ ನನ್ನನ್ನು ಮಾತಾಡ್ಸೋಕ್ಕೆ ಮಾಡಿದೆ. ಸೊ ಅಂಥ ಅದ್ಭುತವಾದ ಕತೆ ನೀವುಗಳು ಸಿನಿಮಾಲ್ಲಿ ನೋಡಿದಾಗ ಡೆಫಿನೆಟಾಗಿ ನೀವು ಚೇಂಜ್ ಆಗ್ತೀರಾ ಅನ್ನೋದು ನನ್ನ ಪಾಯಿಂಟ್. ಆ ಕತೆಗೆ ಅಷ್ಟು ಪವರ್ ಇದೆ, ಅಷ್ಟು ಶಕ್ತಿ ಇದೆ ಆ ಕತೆಗೆ, ನಮ್ಮನ್ನೆಲ್ಲರೂ ಬದಲಾಯಿಸುವಂಥ ಶಕ್ತಿ ಮೆಹಬೂಬಾ ಅನ್ನೋ ಕತೆಗೆ. ಸರ್, ಈ ಲವ್ ಜಿಹಾದು, ಮರ್ಯಾದ ಹತ್ಯೆ, ಈ ವಿಚಾರಗಳನ್ನು ಟಚ್ ಮಾಡಬಹುದಾ? ಇಲ್ಲ, ಈ ಲವ್ ಜಿಹಾದ್ ಆಗಿರಲಿ, ಮರ್ಯಾದೆ, ಹಾನರ್ ಕಿಲ್ಲಿಂಗ್ ಬಗ್ಗೆ ನಿಮ್ಗೇನು ಅನಿಸ್ಬೋದೇನೋ ಬಿಟ್ಟರೆ, ಕೆಟ್ಟದನ್ನು ಯಾವುದನ್ನು ಪ್ರೊಜೆಕ್ಟ್ ಮಾಡಿಲ್ಲ, ಕಿಚ್ಚು ಹಾಕೋ ಅಂಥದ್ದು ಯಾವುದೂ ಈ ಸಿನಿಮಾಲಿಲ್ಲ. ಈ ಸಿನಿಮಾನ ನೋಡಿ ಬಂದ ಪ್ರೇಕ್ಷಕ ಅಯ್ಯೋ ಪಾಪ ಅಂತ ಅಳ್ಕೊಂಡು ಗೋಳಾಡ್ಕೊಂಡು ಹೊರಗಡೆ ಬರ್ತಾನೆ ಬಿಟ್ಟರೆ ಅವ್ರನ್ನ ಹಂಗೆ ಮಾಡ್ಬಿಡ್ಬೇಕು, ಇವ್ರು ಹಿಂಗೆ ಮಾಡ್ಬಿಡ್ಬೇಕು, ಇವರಿಂದ ಹಿಂಗಾಯ್ತು, ಅವರೇನೋ ನಮ್ಗಂದ್ರು ಅನ್ನೋದು ಯಾವ ಮಾತುಗಳು ಬರೋದು. ಸಮಾನತೆಯನ್ನು ಸಾರುವ ಮೆಹಬೂಬ. ಸೊ ಥ್ಯಾಂಕ್ ಯು ಶಶಿ ಅವರೇ, ತುಂಬ ಒಳ್ಳೆ ಮಾತು ಹೇಳಿದ್ರಿ. ಇದ್ರ ಮೊದಲು ಒಂದು ಮಾತು ಹೇಳಿದ್ರಿ, ಕುವೆಂಪು ಅವರ ವಿಶ್ವ ಮಾನವತಾವಾದದ ಬಗ್ಗೆ ಒಂದಷ್ಟು ಹೇಳಿದ್ರಿ. ಅದೇ ಥರ ಯೋಚನೆಗಳು ನಿಮ್ಮಲ್ಲಿದೆ. ಅದರ ತಕ್ಕನಾಗೆ ಈ ಕಡೆ ತೇಜಸ್ವಿ ಅವ್ರ ಥರ ಈ ಫಾರ್ಮಿಂಗು, ಕೃಷಿ, ಪರಿಸರದ ಮೇಲೂ ಲವ್ ಇದೆ. ಸೊ ಇದೇ ಥರ ಈಗ ಏನಂದ್ರೆ 19 ಎಕರೆ ಮುಂದ್ಗಡೆ ಬೋರ್ಡಲ್ಲಿ 100 ಕೋಟಿ ಅಂತ, ಅದು 1000 ಕೋಟಿ ಒಳ್ಳೆದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಶಿ ಅವರ ಮಾತು. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ಕನ್ನಡ.